ಇದೇನು ಇಂದ್ರಪ್ರಸ್ಥವೋ ಇಂದ್ರನಗರವೋ? ಇತ್ತ ಕಡೆಯಿಂದ ಋಷಿಗಳು ನಿಷ್ಠವರ್ಗದಿಂದ ಪ್ರಯುಕ್ತರಾಗಿ ಸಾಮಗಾನ ಮಾಡುತ್ತಾ ಬರುತ್ತಿರುವರು. ಅತ್ತ ಕಡೆ ದೇಶ ವಿದೇಶದ ರಾಜರುಗಳು ಅತಿಶಯವಾದ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಅರಮನೆಗೆ ಬರುತ್ತಿರುವರು. ವೈಣಿಕರು, ಗಾಯಕರು, ಕವಿಗಳು, ಸುಂತಮಾಗದವರು, ಜೋಯಿಷರು, ಅಬ್ಬಾ ಎಲ್ಲೆಲ್ಲಿಯೂ ಕಾಣದ ಮುಖಗಳೆಲ್ಲ ಬಂದು ಈ ಇಂದ್ರಪ್ರಸ್ಥದಲ್ಲಿ ಸೇರುತ್ತಿರುವರು. ಇವರನ್ನೆಲ್ಲ ಉಪಚರಿಸುವವರು ಯಾರು? ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕಂಡು ಗೌರವಿಸುವವರು ಯಾರು? ಧರ್ಮಸುತನು ಯಜಮಾನ, ಅವನು ಯಾಗಶಾಲೆಯನ್ನು ಬಿಟ್ಟು ಬರುವಂತಿಲ್ಲ. ಅರ್ಜುನನಿಗೆ ಸರಸ ಸಲ್ಲಾಪವಾಡುವುದರಲ್ಲೇ ಕಾಲ ಕಳೆದು ಹೋಗುವನು. ಭೀಮನು ಹೊಟ್ಟೆ ಬಾಕ ಮೂರ್ಖ, ಅವನು ಯಾರನ್ನು ಅಪೇಕ್ಷಿಸತಕ್ಕವನಲ್ಲ. ಇನ್ನುಳಿದ ನಕುಲ ಸಹದೇವರು ಅಪ್ರಯೋಜಕರು. ಇನ್ನು ಈ ಯಾಗದ ವಿತರಣೆ ಹೇಗಾಗಬೇಕು? ಇಲ್ಲಿ ಸೇರುತ್ತಿರುವ ಸಾವಿರಾರು ಮಂದಿ ರಾಜರುಗಳಲ್ಲಿ ಪಾಂಡವರನ್ನು ದ್ವೇಷಿಸುವವರು ಎಷ್ಟೋ ಮಂದಿ ಇರುವರು. ಎಲ್ಲಿಯಾದರೂ ಹೇಗಾದರೂ ಅಸಮಾಧಾನ ಎಂಬ ಕಿಡಿಯು ತಲೆದೂರಿದರೆ ಅದನ್ನು ಹತ್ತಿಸದೇ ಬಿಡುವುದಿಲ್ಲ. ರತ್ನಾಭರಣಗಳು ನನ್ನ ಅಧೀನಕ್ಕೆ ಸಿಕ್ಕಿರುವವು. ಅವನ್ನು ಮನಸ್ವಿಯಾಗಿ ವೆಚ್ಚ ಮಾಡಿ ಭಂಡಾರವನ್ನು ಬರೆದು ಮಾಡಿ ಅವರೆಲ್ಲರನ್ನೂ ಯಾಗದ ಮಧ್ಯದಲ್ಲಿ ಹಲ್ಲು ಕಿರಿಯುವಂತೆ ಮಾಡುವೆನು. ಧರ್ಮರಾಯನಿಗೆ ಮೈನು ಸೊಗಸಾದ ಅರಮನೆಯನ್ನು ಕಟ್ಟಿಕೊಟ್ಟಿರುವಂತೆ ಅದೆಂತಹ ಸೊಗಸೋ, ಅದೆಷ್ಟರ ಮಟ್ಟಿಗಿದೆಯೋ ಹಾಗೇ ನೋಡಿಕೊಂಡು ಬರುವೆನು. ಸೌಂದರ್ಯ ಸಿರಿಯೇ ಓ ನನ್ನ ಸತಿಯೇ, ನೀನಿರಲು ಆನಂದವೋ ಈ ಬಾಳೆ ಸಂತೋಷವೋ. ಸ್ವಾಮಿ ದೇವಿ ಪ್ರಾಣೇಶ್ವರ, ಸೌಂದರ್ಯ ಸಿರಿಯೇ ಓ ನನ್ನ ಸತಿಯೇ, ನೀನಿರಲು ಆನಂದವೋ ಈ ಬಾಳೆ ಸಂತೋಷವೋ ಈ ಬಾಳೆ ಸಂತೋಷವೋ. ಸೌಂದರ್ಯ ಸಿರಿಯೇ ಓ ನನ್ನ ಸತಿಯೇ, ನೀನಿರಲು ಆನಂದವೋ ಈ ಬಾಳೆ ಸಂತೋಷವು ಓ ಈ ಬಾಳೆ ಸಂತೋಷವು. ದೇವಿ ನಗುವು ಹೂವಂತ ಮೊಗವು ಮನಸೆಳೆವ ಮೈ ಮಾಟವು ಕಣ್ಣು ಚೆಲುವಾದ ನಗುವು ಹೂವಂತ ಮೊಗವು ಮನಸೆಳೆವ ಮೈ ಮಾಟವು ಕಣ್ಣೋಟವು ಬಾಣವು ಓ ಕಣ್ಣೋಟವು ಬಾಣವು. ಚೆಲುವ ಸೌಂದರ್ಯ ಸಿರಿಯೇ ಓ ನನ್ನ ಸತಿಯೇ, ನೀನಿರಲು ಆನಂದವೋ ಈ ಬಾಳೆ ಸಂತೋಷವು ಓ ಈ ಬಾಳೆ ಸಂತೋಷವು. ದೇವಿ ಸರಸ ಮೂಡುತ್ತಿದೆ ಹಾಸೆ ಕಾಡುತ್ತಿದೆ ಹಿಂದೇಕೋ ಕಾಣೆ, ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರೆ ಜಾಣೆ. ಸರಸ ಮೂಡುತ್ತಿದೆ ಹಾಸೆ ಕಾಡುತ್ತಿದೆ ಹಿಂದೇಕೋ ಕಾಣೆ,
ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರೆ ಜಾಣೆ ಸೌಂದರ್ಯ ಸಿರಿಯೇ ಓ ನನ್ನ ಸತಿಯೇ ನೀನಿರಲು ಆನಂದವೋ ಈ ಬಾಳೆ ಸಂತೋಷವೋ ಓ ಈ ಬಾಳೆ ಸಂತೋಷವೋ ದೇವಿ ಪ್ರಾಣೇಶ್ವರ, ಈ ಸಂತೋಷವನ್ನು ನಾನೇನೆಂದು ಹೇಳಲಿ? ಸ್ವಾಮಿ, ಈ ನಮ್ಮ ಅರಮನೆಯನ್ನು ನೋಡಿ ಎಷ್ಟೊಂದು ಶೃಂಗಾರವಾಗಿ ಶೃಂಗರಿಸಿರುವರಲ್ಲವೇ? ಹೌದು ದೇವಿ. ಪ್ರಾಣೇಶ್ವರ ದೇವಿ, ನೀಲಿ ಮಾಲಿನ ಚಂದಿರ ಧರೆಗೆ ಇಳಿದು ನಿಂಗಾರ. ಪ್ರಾಣೇಶ್ವರ ದೇವಿ, ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ ನೀಲಿ ಮಾಲಿನ ಚಂದಿರ ಧರೆಗೆ ಇಳಿದಿರುವ ನೀಲಿ ಮಾಲಿನ ಚಂದಿರ ಧರೆಗೆ ಇಳಿದಿರುವ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ ನೀಲಿ ಮಾಲಿನ ಚಂದಿ ಧರೆಗೆ ಇಳಿದು ಬಾರ. ಕುಡಿ ನೋಟವು ಬಾನಗೆ ಕಾತಲು ನನ್ನೆದೆಯು ನೋವಿನ ಹಾಯಿಲೆನು ಕುಡಿ ನೋಟವು ಬಾನಗೆ ತಾತಲು ನನ್ನೆದೆಯು ನೋವಿನ ಹಾಯಿಲೆನು ಸಿಹಿ ಮುತ್ತಿನ ಅದರ ಸವಿ ಸರಿಯಲು ಸಿಹಿ ಮುತ್ತಿನ ಅದರ ಸವಿ ಸವಿಯಲು ತಡಬೇಕೆ ಬಾನಲ್ಲ ನನ್ನ ಸೇರಲು. ಪ್ರಿಯ ಪ್ರಾಣೇಶ್ವರ ಪ್ರಾಣೇಶ್ವರಿ, ತಡಬೇಕೆ ಬಾನಲ್ಲ ನನ್ನ ಸೇರಲು ನೀಲಿ ಬಾಲಿನ ಚಂದಿರ ಧರೆಗೆ ಇಳಿದಿರುವ ನೀಲಿ ಬಾಲಿನ ಚಂದಿರ ಧರೆಗೆ ಇಳಿದಿರುವ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ ನೀಲಿ ಮಾಲಿನ ಧರೆಗೆ ಇಳಿದು ನಿವಾರ. ದೇವಿ, ಪ್ರಾಣೇಶ್ವರ ಸ್ವಾಮಿ, ನೋಡಿದಿರಾ ಎಷ್ಟೊಂದು ಮನೋಹರವಾಗಿರುವುದು? ಹೌದು ದೇವಿ. ಅಲ್ಲವೇ ಸ್ವಾಮಿ? ಹೌದು ದೇವಿ. ಮಯನ ಸಾಮರ್ಥ್ಯವು ಬಹಳ ಅಸದಳವಾದದ್ದೇ ಸರಿ. ಪ್ರಾಣೇಶ್ವರ, ಅಲ್ಲಿ ನೋಡಿ ಭಾವನಾದ ದುರ್ಯೋಧನರು ಬರುತ್ತಿರುವರು.
ಶಾಂತದೊಳು ಮನ ಚಿಂತೆ ಅರಿಸುತ್ತ ಭ್ರಾಂತಿಗೈವುದು ಎಂತು ನೋಡು ಶಾಂತದೊಳು ಮನ ಚಿಂತೆ ಅರಿಸುತ್ತ ಭ್ರಾಂತಿಗೈವುದು ಎಂತು ಶೋಭಿಬುಧೋ ಈ ಸಭಾಭವನವು ಎಂತು ಶೋಭಿಬುಧೋ ನಾಗರತ್ನಗಳಿಂದ ಕೆತ್ತಿದ ಮಯನ ಸುತನ ಮಂದಿರ ನಾಗರತ್ನಗಳಿಂದ ಕೆತ್ತಿದ ಮಯನ ಸುತನ ಮಂದಿರ ಯೋಗಿ ವರ್ಯನ ಪಾದ ಪೂಜೆಗೆ ಯೋಗಿ ವರ್ಯನ ಪಾದ ಪೂಜೆ ಎಂತು ನೋಡಲು ಸಂತಸಾವಿ ಎಂತು ಶೋಭಿಬುಧೋ ಈ ಸಭಾಭವನವು ಎಂತು ಶೋಭಿಬುಧೋ ಆಹಾ ಈ ಸಭಾಭವನವು ಮನೋಹರವಾದುದ್ದೇ ಸರಿ ಇದೇನು ಈ ಕೊಳ ದುರ್ಯೋಧನ ಅದು ಕೊಳವಲ್ಲ ಸ್ಫಟಿಕ ಶಿಲೆಯಿಂದ ನಿರ್ಮಿತವಾದ ಚಿತ್ರ ಧೈರ್ಯವಾಗಿ ಹೆಜ್ಜೆ ಇಡು ರುಕೋದರ ಕೊಳವೆಂದು ಯಾರು ಹೇಳಿದರು ಇಂತಹ ಸಾವಿರಾರು ಚಿತ್ರಗಳು ನಮ್ಮ ಅರಮನೆಯಲ್ಲಿ ಎಷ್ಟೋ ಇರುವವು ಕಾಡು ಮೇಡುಗಳಲ್ಲಿ ಅಲೆದು ರಕ್ಕಸಿಯವರನ್ನು ವಿಹರಿಸುವ ನಿನ್ನಂತಹ ಹೊಟ್ಟೆ ಪಾಕರಿಗಾದರೆ ಎಚ್ಚರಿಕೆ ಹೇಳಬೇಕು ನಮ್ಮಂತಹ ಕುಶಲಮತಿಗೆ ಅವಶ್ಯಕವಿಲ್ಲ ದುರ್ಯೋಧನ ಸಭಾಸ್ಥಾನವನ್ನೆಲ್ಲ ನೋಡಿದ್ದಾಯಿತೆ ನೋಡುವುದಕ್ಕೆ ಅರ್ಹವಾದ ಸಂಗತಿಗಳೇನಿದೆ ಅದೇನು ಅತಿಶಯವಲ್ಲ ಹಾಗಾದರೆ ಯಾಗಶಾಲೆಗೆ ಹೋಗೋಣವೇ ಈಗ ನಾನು ಬಿಡಾರಕ್ಕೆ ಹೋಗುವೆನು ದುರ್ಯೋಧನ ಪೆಟ್ಟಾಯಿತೆ ಅದು ನಿಲುಗನ್ನಡಿ ಇದು ಬಾಗಿಲು ಅಯ್ಯೋ ಎಷ್ಟಾದರೂ ಕುರುಡನ ಮಗನಲ್ಲವೇ ಬಾಗಿಲಿಗೂ ಕನ್ನಡಿಗೂ ಭೇದವೇನು ಗೊತ್ತಾದೀತು ಬಾಕು ಇದೇ ನಾಗರಿಕರ ಬುದ್ಧಿ ಕುಶಲತೆ ಅರಿಯದೆ ಬೇಂದಿರೆ ಭಾವಾನೆ ಕುರುಡರೆ ಗುರುಕುಲ ದೇವ ಅರಿಯದೆ ಬೇಂದಿರೆ ಭಾವಾನೆ ಕುರುಡರೆ ಗುರುಕುಲ ದೇವ ಅರಿಯದೆ ಬೇಂದಿರು ಜೋಕು ತೋರಿಸಿರು ಅವನವರೇ ಅರಿಯದೆ ಬೇಂದಿರು ಜೋಕು ತೋರಿಸಿರು ಸರಿ ಅರಿಯದೆ ಬೇಂದಿರೆ ಭಾವಾನೆ ಕುರುಡರೆ ಗುರುಕುಲ ದೇವ ಭೀಮಸೇನ ಭಾವನವರೇ ನಗೆಗೀಡಾದಿರಿ ಭಾವಾನೆವು ಕುರುಡರೆ ತಿಳಿಯದಿಬೋದೆ ನಗೆಗೀಡಾದಿರ ಭಾವಾನೆವು ಕುರುಡರೆ ಗುರುಕುಲ ದೇವ ಅರಿಯದೆ ಬೇತಿರು ಜೋಕು ತೋರಿಸಿರು ಭಾವನವರೇ ಅರಿಯದೆ ಬೇತಿರು ಜೋಕು ತೋರಿಸಿರು ಸರಿ ಬರಿ ಅರಿಯದೆ ಬೇತಿರಿ ಭಾವಾನೆವು ಕುರುಡರೆ ಗುರುಕುಲ ದೇವ ಕುರುಡರೆ ಗುರುಕುಲ ದೇವ ರುಕೋದರ ಸಾಕು ನಿಲ್ಲಿಸು ಹೊಸ ಸ್ಥಳದಲ್ಲಿ ಎಡರುವುದು ಬೀಳುವುದು ಸ್ವಭಾವ ತಾನೇ ಮಾನವನ ಸ್ವಭಾವಕ್ಕೆ ದೂರನಾದ ನಿನಗೆ ಈ ಸಂಗತಿ ಹೇಗೆ ತಿಳಿದಿತು ಇಲ್ಲ ಇಲ್ಲ
ಸಮಸ್ತವನ್ನು ತಿಳಿದವನು ನೀನು. ನಿನಗೆ ಬೇರೆ ವಸ್ತ್ರವನ್ನು ತಂದು ಕೊಡುವೆನು, ಅದನ್ನುಟ್ಟುಕೊಳ್ಳ ತರುವಾಯ ತರುವಾಯ ಮಾತನಾಡು. ಏನಪಮಾನವ ತಂದಿತು ವಿಧಿಯೋ ಮಾನಿನಿ ಎನ್ನನು ಜರಿಯುವುದರದಿ. ಏನಪಮಾನವ ತಂದಿತು ಏನಪಮಾನವ ತಂದಿತು ವಿಧಿಯೋ ಮಾನಿನಿ ಎನ್ನನು ತೆರೆಯುವುದರದಿ. ಏನಪಮಾನವ ತಂದಿತು ವಿಧಿಯೋ ಆ ಪಾಂಚಾಲಿಯ ಸೊಕ್ಕನ್ನು ಮುರಿವೆ ದುರುಳ ಎನಗೆ ಯಾಕೊರವಾ ತೋರುವೆ. ಆ ಪಾಂಚಾಲಿಯ ಸೊಕ್ಕನ್ನು ಮುರಿಯುವೆ ದುರುಳ ಎನಗೆ ಯಾ ಫಲವಾತು. ಹರಿಗಳ ಶಿರವಂ ಖರಂ ಮೆಟ್ಟುವೆ ಹರಿಗಳ ಶಿರವಂ ಖರಂ ಮೆಟ್ಟುವೆ. ನರಪತಿಯೋಳು ಸರಸವೇ ಪಡ ಏನಪಮಾನವ ತಂದಿತು ವಿಧಿಯೋ ಮಾನಿನಿ ಎನ್ನನು ಜರಿಯುವುದರದಿ. ಏನಪಮಾನವ ತಂದಿತು ವಿಧಿಯೋ ಆ ಪಾಪಿಯನ್ನು ಏನು ಮಾಡಿದರೂ ತೀರದು. ದ್ರೌಪದಿ, ನಿನಗೆ ನಾನು ಪ್ರತೀಕಾರ ಮಾಡದಿದ್ದ ಮೇಲೆ ನಾನು ದುರ್ಯೋಧನನೇ. ದುರ್ಯೋಧನ, ಇಲ್ಲೇಕೆ ನಿಂತಿರುವೆ? ಏನಿದು ಹಣೆಯಲ್ಲಿ ಗಾಯ? ಮಾವ, ಇದೆಲ್ಲವೂ ನಿಂದ ಮಾತಿನಂತೆ ನಡೆದವರ ಫಲ. ಶತ್ರುವಿನ ಸುಖಕ್ಕೆ ದುಃಖವನ್ನು ಬೆರೆಸಬೇಕು, ಅವರ ಗೌರವಕ್ಕೆ ಚ್ಯುತಿಯನ್ನುಂಟು ಮಾಡಬೇಕೆಂದು ಹೇಳಿದೆಯಲ್ಲ. ಈಗ ನಮ್ಮ ಸುಖಕ್ಕೆ ದುಃಖ ಬೆರೆಸಿತು, ನಮ್ಮ ಗೌರವಕ್ಕೆ ಚ್ಯುತಿ ಉಂಟಾಯಿತು. ಏಕೆ? ಏನಾಯಿತು? ಆಗುವುದೇನು? ಸಭಾಭವನವನ್ನು ಎಲ್ಲರೂ ಹೊಗಳುತ್ತಿದ್ದರು. ಹೇಗಿರುವುದೋ ನೋಡೋಣವೆಂದು ಹೋದೆನು. ಅಲ್ಲಿ ಶಿಲ್ಪಕಲಾ ಕೌಶಲ್ಯದಿಂದ ಸರೋವರದಂತೆಯೂ ಬಾಗಿಲಿದಂತೆಯೂ ಕಾಣುತ್ತಿದ್ದ ಪ್ರದೇಶದಲ್ಲಿ ಬಿದ್ದು ತಲೆಗೆ ಬೆಟ್ಟಾಯಿತು. ಇಷ್ಟೇ ತಾನೇ? ಹಿಂದೆಷ್ಟಾಗಬೇಕು? ಚಿಚಿ, ನಾನಿನ್ನು ಬದುಕಲಾರೆ. ಎಲ್ಲಿಯಾದರೂ ಹೋಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅದೇನು ಸ್ಪಷ್ಟವಾಗಿ ಹೇಳಿಬಿಡಯ್ಯ. ಆ ಭೀಮನು ನನ್ನನ್ನು ಕೂಡ ಮಗನೆಂದು ಹಾಸ್ಯ ಮಾಡಿದನು. ಆ ಕುಲಕುಲಾಡಿ 5 ಗಂಟೆಂದಿರ ಗರತಿ ದ್ರೌಪದಿ ಚಪ್ಪಾಳೆ ಹೊಡೆಯುತ್ತ ತನ್ನ ಗಂಡಂದಿರನ್ನು ಹೇಳಿಕೊಂಡು ನಕ್ಕಳು. ಚೇಚೆ, ನಾನಿನ್ನು ಬದುಕಿರಬೇಕೆ? ಇಷ್ಟೇ ತಾನೇ? ಇದಾವ ಅತಿಶಯ ನಿನಗೆ? ಇನ್ನೆಷ್ಟಾಗಬೇಕು? ನಿನ್ನ ಬುದ್ಧಿವಾದವನ್ನು ಕೇಳಿದುದಕ್ಕೆ ಭೂಮಿಯ ಮೇಲೆ ತಲೆ ಎತ್ತಿ ತಿರುಗಾಡದಂತಾಯಿತು. ಅಯ್ಯೋ ಮರುಳೆ, ಇದಕ್ಕೆ ಪ್ರತಿಕಾರ ಮಾಡುವುದನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವೆಯ? ದುಡುಕಿಗೆ ದುಃಖವೇ ಫಲವಾಗದು. ದುರ್ಯೋಧನ, ಈ ಯಾಗಕ್ಕೆ ಬರುವ ಶಿಶುಪಾಲನು ಸಾಮಾನ್ಯನಲ್ಲ. ಇಲ್ಲಿಯ ನಡವಳಿಕೆಗಳು ಅವನಿಗೆ ಸರಿಬಾರದು. ಇಷ್ಟರಲ್ಲಿಯೇ ಅವನು ಪಾಂಡವರ ಮೇಲೆ ಬೀಳುವನು. ಭೀಮನನ್ನು ನಿರ್ನಾಮ ಮಾಡಿದ್ದಲ್ಲದೆ ಅವನಿಗೆ ಜರಾಸಂಧನ ವಿಯೋಗ ದುಃಖವು ತಪ್ಪುವುದಿಲ್ಲ. ಒಂದು ವೇಳೆ ಈ ಸಂದರ್ಭವು ತಪ್ಪುವುದಾದರೆ ನಾನಿರುವೆನು. ಆ ಪಾಂಡವರಿಗೆ ಏನಾದರೂ ಉಪಾಯವನ್ನು ಮಾಡಿ ಆ ಪಾಂಡವರಿಗೆ ಗತಿ ಇಲ್ಲದಂತೆ ಮಾಡಿ ಅಲೆದಾಡುವಂತೆ ಮಾಡುವೆನು. ಭಾವ, ನಿಂದ ಮಾತೆಲ್ಲವೂ ಬರೀ ಭ್ರಮೆ. ಆ ಪಾಂಡವರು ಇನ್ನು ಸೋಲುವ ಆಗಿಲ್ಲ. ದಿನೇ ದಿನೇ ಅವರ ಬಲವು ಹೆಚ್ಚುತ್ತಿರುವುದು. ಸಕಲರು ಅವರ ಸಾಮಂತರಾಗಿರುವರು. ಎಲ್ಲರೂ ಯಾಗದಲ್ಲಿ ಸೊಂಟ ಕಟ್ಟಿ ನಿಂತು ಕೆಲಸ ಮಾಡುತ್ತಿರುವರು. ಇದನ್ನೆಲ್ಲ ಕಣ್ಣಾರೆ ಕಂಡು ಕೊರಗಿ ಸಾಯಲೆಂದು ಈ ಯಾಗಕ್ಕೆ ಕರೆತಂದೆಯಾ? ನೀನು ನಿಜವಾಗಿಯೂ ನನ್ನ ಆಪ್ತನಲ್ಲ, ಪಾಂಡವರ ಪಕ್ಷಪಾತಿ. ಆದ್ದರಿಂದಲೇ ನೀನು ನನ್ನನ್ನು ಸಾಯಲು ಗುಡಿಸೆ, ಬದುಕಲು ಗುಡಿಸೆ. ಸುಯೋಧನ, ನೀನು ನನ್ನನ್ನೇನಂತಾದರೂ ಭಾವಿಸು, ನಾನು ಲಕ್ಷಿಸತಕ್ಕವನಲ್ಲ. ಈಗ ಯಾಗಶಾಲೆಗೆ ಹೋಗೋಣ ನಡೆ. ಯಾಗವು ಪೂರ್ತಿಯಾದ ಬಳಿಕ ವಾರಣಾವತಕ್ಕೆ ಹೋಗಿ ನಿನ್ನ ಮನೋವ್ಯತೆಯನ್ನು ಪರಿಹರಿಸುವ ಯಾವುದಾದರೊಂದು ಉಪಾಯ ಮಾಡುವೆನು. ನೀನು ಏನಾದರೂ ಮಾಡಿಕೋ. ದುರ್ಯೋಧನ, ನೋಡಿದೆಯಾ ಈ ಶಕುನಿಯ ಕುತಂತ್ರವನ್ನು?
ನಿನ್ನನ್ನು ರಣಮಾರಿಗೆ ಆಹುತಿ ಕೊಡುವ ರಣಮಂಟಪವನ್ನು ನಿರ್ಮಿಸಿರುವೆನು. ಅದನ್ನು ಸದ್ಯದಲ್ಲೇ ನೆರವೇರಿಸುವೆನು. ದುರ್ಯೋಧನ, ಈ ರಾಜಸುಯೋಗವು ಪೂರ್ತಿಯಾದ ಬಳಿಕ ಆ ಪಾಂಡವರೊಡನೆ ನಿನ್ನನ್ನು ಪಗಡೆಯಾಟ ಆಡಲು ಪ್ರೇರೇಪಿಸುವೆನು. ಆ ಪಗಡೆಯಾಟದಲ್ಲಿ ಪಾಂಡವರು ಕಾಡು ಪಾಲವನ್ನು ಮಾಡುವಂತೆ ಮಾಡುವೆನು. ನಂತರ ಕಬ್ಬಿಣವನ್ನು ಬಡಿದು ಕೆಂಪಾದಂತೆ ಅವರು ಶುಚಿರ್ಭೂತರಾಗಿ ಮತ್ತೆ ರಾಜ್ಯಕ್ಕೆ ಹಿಂದಿರುಗುವರು. ಅನಂತರ ಕುರುಕ್ಷೇತ್ರ ಯುದ್ಧವನ್ನು ನಿರ್ಮಿಸಿ ನಿನ್ನನ್ನು ಸರ್ವನಾಶಪಡಿಸುವೆನು. ಆ ಪಗಡೆಯಾಟದಲ್ಲಿ ಬೇಕಾಗಿರುವುದು ಈ ದಾಳಗಳು. ದುರ್ಯೋಧನ, ಇವು ದಾಳಗಳಲ್ಲವೋ ಮರುಳೇ? ಹೇಳುವೆನು ಕೇಳು. ದಾಳಗಳಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ? ದಾಳಗಳಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ? ಜನ್ಮದಾತನನ್ನೊಳಗೊಂಡ ಎನ್ನನು ಜಲದೇಹದ ಮೂಳೆಗಳು. ಜನ್ಮದಾತನನ್ನೊಳಗೊಂಡ ಎನ್ನನು ಜಲದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ? ನನ್ನ ತಂದೆ ತಮ್ಮಂದಿರ ಸಾವು, ನಿನ್ನ ಕುರುವಂಶವೇ ಹಾಳು. ನನ್ನ ತಂದೆ ತಮ್ಮಂದಿರ ಸಾವು, ನಿನ್ನ ಕುರುವಂಶವೇ ಹಾಳು. ತಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳೋ. ತಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳೋ. ನಾಳೆ ನಡೆಯುವ ಘೋರ ತಾಳದಲ್ಲಿ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯುವ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಗುರುಳನಕ್ಕೆ. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಗುರುಳನಕ್ಕೆ. ನಟ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಧರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಧರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ? ಜನ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು. ಜನ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ? ಮಹಾಮೇಘವಾಹನ ಛೇದಿ ಸಾಮ್ರಾಟ ದಮಘೋಷ ಶ್ರುತ ಶುಭ ಸಂಜಾತ ಪ್ರಚಂಡ ದೋರ್ಧಂಡ ರಣಕೇಸರಿ ಶತ್ರು ಭಯಂಕರ ಧರಣಿ ಜನಪಾಲ ಶಿಶುಪಾಲ ಭೂಪಾಲ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಕಡಲೆ ಕಡವೆಂ ಕಲಾರ್ಜಿಗಳ ಶಿರ ಮುರಿದಿಡುವೆ.
ಆ ದಿಗ್ಗಜಗೋಳ್ ಭುವಿಯೊಳ್ ಮೆರೆದಿರ್ಪ ದಿಗ್ಗಜಗೋಳ್ ಭುವಿಯೊಳ್ ಮೆರೆದಿರ್ಪ ಈ ಶಿಶುಪಾಲ ಭೂಪಾಲನಿಗೆ ಅದಾರು ಎದುರಿರ್ಪರು ಜಗದೊಳಗೆ ಆ ಪಢಾಧೀರ ಭುವನ ಭೀಕರ ಭಯಂಕರ ಭಯಂಕರ ಪಢಾಧೀರ ಭುವನ ಭೀಕರ ಭಯಂಕರ ಭಯಂಕರ ಅರೆರೆ ಎನಗೆ ಸರಿಸಮಾನರು ಇಹರೇ ದರೆಯೊಳಗೆ ದಂಡಾಕ್ರ ಅರೆರೆ ಎನಗೆ ಸರಿಸಮಾನರು ಇಹರೇ ದರೆಯೊಳಗೆ ಸಾರಿ ಹೋಗಿ ಶಿರವ ತರಿದು ಸಾರಿ ಹೋಗಿ ಶಿರವ ತರಿದು ಜಗದಿ ಮೆರೆಯುವೆ ಪಢಾಧೀರ ಭುವನ ಭೀಕರ ಭಯಂಕರ ಭಯಂಕರ ಹರಿನರ ರಿಪುಕುಲ ಹರದೊಳ್ಳು ಮೆರೆಯುವೆ ಹರಿಕುಲ ನಾನು ನಾಶಗೈಯುವೆ ಹರಿನರ ರಿಪುಕುಲ ಭರದೊಳ್ಳು ಮೆರೆಯುವೆ ಹರಿಕುಲ ನಾನು ನಾಶಗೈಯು ಪರಮ ಪಾತಿಗಳ ಪುಡಿ ಮಾಡುತ್ತಲಿ ಪರಮ ಪಾತಗಳ ಪುಡಿ ಮಾಡುತ್ತಲಿ ವೈರಿನಿಂದ ಧರಿದು ತೆರೆಯುವೆ ಪಢಾಧೀರ ಭುವನ ಭೀಕರ ಭಯಂಕರ ಭಯಂಕರ ಸಹೋದರ ದಂತವಕ್ರ ಭುವನ ಭೀಕರ ನೆನೆಸಿ ಹರಿಕುಲ ನಾಶಕ ನೆನೆಸಿ ಛೇದಿ ರಾಜ್ಯದಳು ಎದುರಿದಂತೆ ಮೆರೆಯುತ್ತಿರುವ ನಮಗೆ ವಿರುದ್ಧವಾಗಿ ವರ್ತಿಸುವ ದಾವಾದರಪ್ಪರು ಹೇಳು ಅವರನ್ನು ಹಿಡಿದು ನೆಲ ಕಪ್ಪಳಿಸಿ ನಮಗೆ ಶತ್ರುಗಳೇ ಇಲ್ಲದಂತೆ ಮಾಡುವನು ಹೇಳು ಸಹೋದರ. ಅಗ್ರಜ ಕುಲಗ ತಗರವರ ಕಳ್ಳ ತೊಳೆದು ಕುಲಗ ಕುಲಗ ತಗರವರ ಕಳ್ಳ ತೊಳೆದು ಮಾರಿ ಮಸಣೆಗಳಿಗೆ ಗೌತಮ ಮಾಡಿ ನೀರಿದ ವೈಭವದಿಂದ ಕೂಡಿ ಮಾರಿ ಮಸಣೆಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದ ಘೋರ ಗುಜ್ಜವಾನ ಸಹಿತ ದೂರ ಘೋರ ಗುಜ್ಜವಾನ ಸಹಿತ ದೂರ ಹುರಮನಿಸಿ ಕಡಿದಿಡುವ ಹುರಮನಿಸಿ ಕಡಿದಿಡುವ ಒಳಗರೆದುಕೊಳ್ಳಿ ಕುಲಗ ತಗರವರ ಕಳ್ಳ ಸುಳಿ ತುಳಿದುತ್ತಿರುವ ಕಡಿದಿಡುವ ನೀಚ ಕುಲಗ ಕಡಿದಿಡುವ ನೀಚ ಕುಲಗ. ಅಗ್ರಜ ಸಹೋದರ ನಮಗೆ ಹರಿಗಳ ಭಯವೇ, ಈ ಭೂಲೋಕದಲ್ಲಿ ನಮಗೆ ಶತ್ರುಗಳ ಭಯವೇ. ನಮ್ಮನ್ನು ಕೆಣಕಿ ಉಳಿದವರಿಲ್ಲ ಅಗ್ರಜ, ನಮ್ಮನ್ನು ಕೆಣಕಿ ಉಳಿದವರಿಲ್ಲ. ನಮ್ಮ ಧೈರ್ಯ ಸಾಹಸ ಪರಾಕ್ರಮಗಳನ್ನು ಕೇಳಿ ಕನಸಿನಲ್ಲಿಯೂ ನಮಗೆ ಶತ್ರುಗಳಿಲ್ಲರಾರರು. ಆದರೇನು ಸಹೋದರ, ಕಂಠದಲ್ಲಿಯೇ ಬೀಡಿಯದೆ ನಿರ್ಭಯವಾಗಿ ತಿಳಿಸು, ಅದಾವ ಅನಿಷ್ಟ ಸಂಗತಿ ಇರುವುದು. ಅಗ್ರಜ, ಆ ಗೋವಂತ ಪರ್ವತದಲ್ಲಿ ಆ ಕಳ್ಳ ಕೃಷ್ಣನಿಂದ ಆದ ಅಪಮಾನವು ನನ್ನ ಶರೀರವನ್ನು ಈಗಲೂ ದಗದಗಿಸುತ್ತಿದೆ ಅಗ್ರಜ, ದಗದಗಿಸುತ್ತಿದೆ. ನಿಜ ಸಹೋದರ, ಆ ಮಹಾಮಾಂತ್ರಕನಾದ ಚೋರ ಕೃಷ್ಣನಿಂದ ಭರಿಸಲಾಗದ ಅಪಮಾನವೇ ಸರಿ. ನನಗಾಗಿ ನಿಶ್ಚಿತೆಯಾಗಿದ್ದ ದರ್ಬಾ ಕನ್ಯಾಮಣಿ ರುಕ್ಮಿಣಿಯನ್ನು ಅಪಹರಿಸಿ ಅಪಮಾನವೆಸಗಿದನು. ನಮ್ಮ ಸ್ನೇಹಿತನಾದ ಜರಾಸಂಧನನ್ನು ಆ ಭೀಮನಿಂದ ಕೊಲ್ಲಿಸಿದನು. ಈ ಅಪಮಾನದ ಸೇಡನ್ನು ಹೇಗಾದರೂ ಮಾಡಿ ತೀರಿಸಿಕೊಳ್ಳಬೇಕು, ಅವನನ್ನು ಸಂಹರಿಸಲೇಬೇಕು. ಹೌದು ಅಗ್ರಜ, ಅವನನ್ನು
ಒಟ್ಟ ಹೋಗಲೇಬೇಕು. ಸಮಾಚಾರವೇನು? ಆಹ್ವಾನ ಪತ್ರಿಕೆ ವಿಶೇಷವೇನು ತಮ್ಮ? ಓದಿ ನೋಡು. ಅಗ್ರಜ, ಇಂದ್ರಪ್ರಸ್ಥದ ಧರ್ಮರಾಯನು ರಾಜಸೂಯ ಯಾಗವನ್ನು ಮಾಡುವನಂತೆ. ನಾವು ಆ ಯಾಗಕ್ಕೆ ಬರುವಂತೆ ಆಮಂತ್ರಣ ಬಂದಿರುವುದು. ಏನು? ಪಾಂಡವರ ರಾಜಸೂಯವೇ? ಸಕಲ ರಾಜರನ್ನು ಜಯಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಅಷ್ಟೈಶ್ವರ್ಯ ಭರಿತರಾಗಿ ಬಾಳುತ್ತಿರುವ ನಾವುಗಳೇ ಯಾಗವನ್ನು ಮಾಡಲು ಸಮರ್ಥರಿಲ್ಲದಿರುವಾಗ ದರಿದ್ರಾವಸ್ಥೆಯಲ್ಲಿ ಭಿಕ್ಷೆ ಬೇಡಿ ತಿನ್ನುವ ಕುಂತಿಯ ಕುನ್ನಿಗಳು ಯಾಗವನ್ನು ಮಾಡುವರೆ? ಇದು ಅಸಂಭವ, ಅವಹೇಳನ, ಸಹಿಸಲಾಗದ ಅಪಮಾನ. ಹೌದು ಅಗ್ರಜ, ನಿಜ ಅಗ್ರಜ, ನಿಜ. ಇದು ಸಹಿಸಲಾಗದ ವಿಷಯ, ಇದು ನಂಬಲಾಗದ ವಿಷಯವಾಗಿದೆ. ಅಗ್ರಜ, ಈ ಅಸಾಧ್ಯವಾದ ಕಾರ್ಯವನ್ನು ಮಾಡಲು ಓ ಕೃಷ್ಣನ ಪ್ರೇರಣೆ ಸಹಾನುಭೂತಿಯಿಂದಲ್ಲದೆ ಮತ್ತಾರಿಂದಲೂ ಅಲ್ಲವೆಂದು. ನಿಜ ಸಹೋದರ, ಇದಕ್ಕೆಲ್ಲಕ್ಕೂ ಕಾರಣನೂ ಕ್ಷುಲ್ಲಗೊಲ್ಲನೆ. ಹೌದು ಅಗ್ರಜ. ಸಹೋದರ ಅಗ್ರಜ, ಏನು ಮಾಡುವುದು? ಈ ಯಾಗಕ್ಕೆ ಹೋಗುವುದೋ ಬಿಡುವುದೋ? ಅಗ್ರಜ, ನನಗೊಂದು ಉಪಾಯ ತಿಳಿದಿರುವುದು. ಅದೇನು ಉಪಾಯ ತಿಳಿಸು ತಮ್ಮ. ಅಗ್ರಜ, ಈ ಯಾಗವು ನಡೆಯುವುದಾದರೆ ಓ ಗೊಲ್ಲ ಕೃಷ್ಣನ ಸಾಮಂತ್ಯದಿಂದಲ್ಲದೆ ಮತ್ತೊಬ್ಬನಿಂದಲ್ಲ. ಆತನು ಅಲ್ಲಿಗೆ ಬಂದೇ ಬರುವನು. ನಾವು ಅಲ್ಲಿಗೆ ಹೋಗಿ ಸಮಯ ಸಂದರ್ಭವನ್ನು ನೋಡಿ ಆತನನ್ನು ಮುಗಿಸಿ ನಮ್ಮ ಸೇಡನ್ನು ತೀರಿಸಿಕೊಳ್ಳಬಹುದಲ್ಲವೇ? ಬಲ ಸಹೋದರ, ಬಲ. ಸಮಯೋಚಿತವಾಗಿ ಸಲಹೆ ನೀಡಿದೆ. ಎಲ್ಲವೋ ಗೊಲ್ಲ ನಾರಿ ಚೋರ, ನಿನಗೆ ನಡೆಯುವುದು ಮಾರಣ ಹೋಮ. ನಮಗಾಗಿ ಮಾಡಿದ ಅಪಮಾನದ ಸೇಡನ್ನು ತೀರಿಸಿಕೊಳ್ಳಲು ಆ ಯಜ್ಞ ಮಂಟಪವೇ ನಿನಗೆ ಬೀರಪೀಠ, ಬಲಿಪೀಠ. ನಡಿ ಸಹೋದರ. ಜಯ ಜಯ ನಾರಾಯಣ ದೇವಾ, ಜಯ ಜಯ ನಾರಾಯಣ ದೇವಾ, ಜಯ ಜಯ ನಾರಾಯಣ. ನೀನೆ ತಂದೆಯು ಈ ಜಗಕ್ಕೆಲ್ಲ, ನೀನೆ ತಂದೆಯು ಈ ಜಗಕ್ಕೆಲ್ಲ, ನೀನಾಡಿಸಿದಂತೆ ಆಡುವರೆಲ್ಲ. ನಾರಾಯಣ ನಾರಾಯಣ. ನೀನಾಡಿಸಿದಂತೆ ಆಡುವರೆಲ್ಲ ಕಾರ್ಯಕಾರಣ, ಕಾರ್ಯಕಾರಣ ನಾರಾಯಣ. ನಿವಾರಣ ಭವ ಭಯ ಅರಣ. ಜಯ ಜಯ ನಾರಾಯಣ ಜಯ ಜಯ ನಾರಾಯಣ. ನಾರಾಯಣ ನಾರಾಯಣ. ನಾನು ಹಾಕಿದ ಬೀಜವು ಮೊಳೆತು ಇನ್ನೇನು ಫಲ ಕೊಡುವುದರಲ್ಲಿ ಸಂದೇಹವಿಲ್ಲ. ಮಹಾರಾಜನಾದ ಯುಧಿಷ್ಠಿರನು ಮಾಡುವ ರಾಜಸೂಯಾಗಕ್ಕೆ ಎಲ್ಲ ರಾಜರು ಆಗಮಿಸಿದ್ದಾರೆ. ಯಾಗಕ್ಕೆ ಬರುವುದಿಲ್ಲವೆಂದು ಹಠವಿಡಿದಿದ್ದ ದುರ್ಯೋಧನ ಸಹ ಯಾಗಕ್ಕೆ ಬಂದಿರುವನು. ಇದರಿಂದ ಪಾಂಡವ ಕೌರವರ ದಾಯಾದಿವಾಸ್ತರ್ಯವು ಹೆಚ್ಚಾಗಲು ಕಾರಣವಾಗಬಹುದು. ಶ್ರೀಕೃಷ್ಣನ ಬದ್ಧ ದೇಶಗಳಾದ ಶಿಶುಪಾಲ, ದಂತವಕ್ರು ಸಹ ಯಾಗಕ್ಕೆ ಆಗಮಿಸಿರುವರು. ಆ ಕುಟಿಲಮತಿಗಳು ಏನಾದರೊಂದು ಕೀಟಲೆಯನ್ನು ತಂದೊಡ್ಡುವುದು ಖಂಡಿತ. ಈಗ ನಾನು ಪರಶುವಿನ ಪರಮಭಕ್ತನಾದ ಪುರುಷಾಮೃಗನ ಮತ್ತು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಡೆಯಲಿರುವ ರಾಜಸೂಯಾಗವನ್ನು ವೀಕ್ಷಿಸಲು ನಾನು ಸಹ ಹೋಗುವೆನು. ನಾರಾಯಣ ನಾರಾಯಣ. ಗಣಾನಾಂ
ಗಣಾನಾಥಂ ಗಣಪತಿ ಗೋಮಾಮಹೇಕಂ ಕವೀನಾಪಮಸ್ತುವಸ್ತುಂ ಜೇಕ್ಷರಾಜಂ ಬ್ರಾಹ್ಮಣಾಸ್ಪದಾನ ಚಿನ್ನೋದಿವಿಸಿ ಸಾಧನಃ ಓಂ ಅಸ್ಯ ಶ್ರೀ ಸ್ವಾಮಿನಃ ಇದಂ ಓಂ ಕರ್ಮಣಾಂಗೇ ರಾಜಸಿಯಾಗಾಂಗೇ ಇದಂ ಶ್ರೀ ಸ್ವಾಮಿನಃ ಪ್ರಥಮತಃ ಶ್ರೀ ಮಹಾಗಣಪತಿರ್ದೇವತಾಭ್ಯೋ ನಮಃ. ಇದು ಅಷ್ಟಾಗಿ ಓಂ ಇದಂ ಹರಿದ್ರಾ ಕುಂಕುಮಚೂರ್ಣಾಂ ಸಮರ್ಪಯಾಮಿ ಇದಂ ಅಕ್ಷತಾಂ ಸಮರ್ಪಯಾಮಿ ನಾನಾವಿಧ ದಿವ್ಯ ಪರಿಮಳಪತ್ರ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಓಂ ಗಂಧದ್ವಾರಾ ದುರಾದಶ್ಚಾನಿತ ಪುಷ್ಪಾಂಗರೀಜಿನಿ ಈಶ್ವರೀಗಂ ಸರ್ವಭೂತಾನಾಂ ತ್ವಾಂ ಯೋಕಯೇ ಶ್ರಿಯಾಂ ಇದಂ ದೂರ ಸಿಂಧುಪಮಾಗ್ರಾಪಯಾಮಿ ಧೂಪಾದೀಪಾನಂದನಯಾತಮನಂ ಸಮರ್ಪಯಾಮಿ. ಓಂ ಶುಕ್ಲಾಂ ವರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನಪದ್ಮಾರ್ಕಂ ಗಜಾನಮಾಣಿಚಮನೇಕದಂತಂ ಭಕ್ತಾನಾಂ ಏಕದಂತಮಾತ್ಮೈಕದಾನಂ ಗೂಢಗಣಾಸೇವಿತಂ ಕಪಿತಜಂಬೂ ಪರಸಾರಪಚಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಶ್ರೀಮಹಾಗಣಪತಿರ್ದೇವತಾಭ್ಯೋ ನಮಃ. ಓಂ ಗಣಾನಾಥಂ ಗಣಪತಿ ಗಮಾಮಹೇಕಂ ಗಮೀನ ಉಪಮಶ್ವಸ್ತಂ ಜೇಕ್ಷರಾಜಂ ಬ್ರಾಹ್ಮಣಾಸ್ಪದಾನೋದಿವಿಸಿ ಸಾಧನ ಸ್ವಾಹ ಮಹಾಗಣಪತಿ ನಮಃ. ಓಂ ಗಣಾನಾಥಂ ಗಣಪತಿ ಗಮಾಮಹೇಕಂ ಗಮೀನ ಉಪಮಶ್ವಸ್ತಂ ಜೇಕ್ಷರಾಜಂ ಬ್ರಾಹ್ಮಣಾಸ್ಪದ ಆನಚನ್ನೋದಿವಿಸಿ ಸಾಧನ ಸ್ವಾಹ ಅಸ್ಯ ಯಜಮಾನಸ್ಯಾದಂತು ಅನುಕೂಲ ಪರಿಚಪಚ್ಚಾಮತಿ ಗೋಲಮನಾಚಯಾನಾಚಯಾಪದೋನಾಚಯಾನಾಚಯ ಸಂಪದೋ ವರ್ಧಯ ಸಕಲ ಮನೋದಾಸಾದಯ ಸಾಧಯ. ಓಂ ಕ್ರೀಂ ಐಂ ಕ್ಲೀಂ ಗಣಪತಿ ವರವರದ ಇದಂ ಸ್ವಾಹ ಮಹಾಗಣಪತಿ ನಮಃ. ಸಾಕಿ. ಓಂ ನಮೋ ರಾಧಪತಿಯ ನಮೋ ಗಣಪತಿಯ ನಮಃ ಪ್ರಮದತೆಯ ನಮಸ್ತೆ ತ್ವಲಂಬೋದರಾಯ ಗದಂತಾಯ ವಿಘ್ನ ವಿನಾಶಿನೇ ಶುಭುತಾಯ ವರವರಮೂರ್ತಿ ನಮೋ ನಮಃ ಸ್ವಾಹ. ಓಂ ಮದಿತೇ ನಮನ್ಯ ಸ್ವಾ ನಮತೇ ನಮನ್ಯ ಸ್ವಾ ಸರಸ್ವೇ ನನ್ಯ ಸ್ವಾ ದೇವಿ ದ್ವೈತಾಭ್ರಾಸವಿಕಿ ಅತಾ ಶ್ರೀ ಮಹಾನಾರಾಯಣ ಸ್ವಾಮಿ ದೇವತಾ ಓಂ ಕರ್ಮಣಾಂಗೇ ಓಂ ನಾರಾಯಣಾಯದ್ಮೇ ವಾಸುದೇವಾಯಮಿ ತನ್ನೋ ವಿಷ್ಣುಪ್ರಚೋದಯ ಸ್ವಾಹ. ಇದಂ ಮಹಾವಿಷ್ಣುವೇ ತನ್ನಮಮ. ಓಂ ನಾರಾಯಣಾಯದ್ಮೇ ವಾಸುದೇವಾಯಮಿ ತನ್ನೋ ವಿಷ್ಣುಪ್ರಚೋದಯ ಸ್ವಾಹ. ಮಹಾವಿಷ್ಣುವೇ ತನ್ನಮಮ. ಓಂ ನಾರಾಯಣಾಯದ್ಮೇ ವಾಸುದೇವಾಯಮಿ ತನ್ನೋ ವಿಷ್ಣುಪ್ರಚೋದಯ ಸ್ವಾಹ. ಓಂ ಮಹಾವಿಷ್ಣುವೇ ತನ್ನಮಮ. ಓಂ ಮಹಾಲಕ್ಷ್ಮೀ ಚ ವಿದ್ಮೇ ವಿಷ್ಣುಪತ್ನೇ ತನ್ನೋ ಲಕ್ಷ್ಮೀ ಪ್ರಚೋದಯ ಸ್ವಾಹ. ಮಹಾಲಕ್ಷ್ಮೀ ತನ್ನಮಮ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದ ಗೋಪೀಜನವಲ್ಲಭಾಯ ಪರಮರುಜಾ ಪರಮಾತ್ಮನೇ ಪರಕರ್ಮ ಮಂತ್ರಯಂತ್ರ ಔಷಧಾ ಧೃತಾಳಿ ಸಂವರ್ಧಮದ ಮೋಚಾಯ. ಓಂ ನಮೋ ಭಗವತೆ ಮಹಾಸುರಜನಾಯ ಸ್ವಾಹ. ಮಹಾಸುರಜನಾಯ ತನ್ನಮಮ. ಓಂ ಸುದರ್ಶನಾಯದ್ಮೇ ಮಹಾಜ್ವಾಲಾಯಿನಿ ತನ್ನ ಜಗಪ್ರಚೋದಯ ಸ್ವಾಹ. ಮಹಾಸುರಸ್ವಾಮಿ ತನ್ನಮಮ. ಓಂ ಶ್ರೀ ಸುದರ್ಶನ ಸ್ವಾಮಿಯೈ ತನ್ನಮಮ. ಈಗ ಪೂರ್ಣಾಹುತಿ ಕಾರ್ಯಕ್ರಮ ನಡೆಯುತ್ತಿದೆ. ತೋರಿಸ್ಕೊಬೋದು, ನಾನೇ ಹೋಗ್ತೀನಿ. ಪೂರ್ಣಾವತಿ ಮುಹೂರ್ತಂ ಈಗ ಸರ್ವಸಮ್ಮುಖದಲ್ಲಿ ಶ್ರೀ ವಾಸುದೇವನ ಅಪ್ಪಣೆಯಂತೆ ಪೂರ್ಣಾಹುತಿ ಕಾರ್ಯಕ್ರಮ ರಾಜಸ್ಯಾಗದ ಪೂರ್ಣಾಹುತಿ ಕಾರ್ಯಕ್ರಮ ನಡೆಯುತ್ತೆ. ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಯಾಗವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ವಿದ್ಯಾಬಲಂ ತದೇವ ಲಕ್ಷ್ಮೀಪದೇ ದೇಂಗ್ರ್ಯಾ ಸ್ಮರ ಶುಭಮುಹೂರ್ತ ಸುಪ್ರತಿಷ್ಠಿತಮಸ್ತು. ಎಲ್ಲ ಚಪ್ಪಾಳೆ.
ಓಂ ತ್ರಿಲಗ್ನ ಸಾವಧಾನ ಜಮೋತ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಓಂ ತದೇವ ಲಗ್ನಂ ಸ್ಥಿತಿನಂ ತದೇವ ತಾರಾಬಲಂ ಚಂದ್ರಬಲಂ ವಿದ್ಯಾಬಲಂ ತದೇವ ಲಕ್ಷ್ಮೀಪದೇ ದೇಂಗ್ರ್ಯಾಂ ಸ್ಮರಾಮಿ ಶಿವಮೂರ್ತಸ್ತು ಸುಪ್ರತಿಷ್ಠಿತಮಸ್ತು ಗುರಿ ಎಲ್ಲ ತಟ್ಟೆಲ್ಲ ಹಾಕೊಂಬಿಟ್ಟು ಅವ್ರು ಪೂರ್ತಿ ಹಾಕ್ಬಾರ್ದು ಬರೀ ಒಂದೇ ಸಲ ಅದೇ ತಟ್ಟೆಲ್ಲ ಹಾಕೊಂಬಿಡಿ ನೀವೇನೆ ಕೈಯಲ್ಲಿ ಪೂರ್ತಿ ಹಾಕೊಂಬಿಟ್ಟು ನೀವೇ ಸುಟ್ಬಿಡಿ ಅಂತ ಹಾಕ್ಬಿಡಿ ಹಾಕ್ಬಿಡಿ ಓಂ ಇದಂ ಪೂರ್ಣಾವತಿ ಸುಮುಹೂರ್ತಸ್ತು ಸುಪ್ರತಿಷ್ಠಿತಮಸ್ತು ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ವಿದ್ಯಾಬಲಂ ತದೇವ ಎಲ್ಲರೂ ಗೊತ್ತಾಗ್ಬಿಡಿ ಇದಂ कर्पूरमंगल निरांजनं समर्पयामि ओम संग्रहणे चादय मां गंगसनीति रचना भवति द्वादमासा सम्मोत्तर सम्मोत्तरमे वरुन्धे मम जयी भवति मोदमुञ्जाः ओतमेव वृन्धे चित्तानक्षत्रं भवति चित्पावायेत समृद्धे साङ्गाय सायुधाय समाहनाय श्री स्वामिनः इदं कर्पूरमंगल निरांजनं समर्पयामि ओम सर्वे जनो सुखिनो भवन्तु अनुगृह्णन्तु तदास्तु ಯಾಕೆ ಸರ್ ಇದೆ ಇದೆ ಇನ್ನೂ ಇದೆ ಹಾರ ಹಾಕೊಡ್ಬೇಕಾಯ್ತು ಸತ್ಯ ಸ್ವರೂಪನಾದ ಯುಧಿಷ್ಠಿರನೇ, ನನ್ನ ಮಾತನ್ನು ಗೌರವಿಸಿ ನೀವು ರಾಜಸೇವಕವನ್ನು ಮಾಡಿ ನಿಮ್ಮ ತಂದೆಗೆ ಸ್ವರ್ಗಲೋಕ ಪ್ರಾಪ್ತಿಯುಂಟು ಮಾಡಿದ್ದೀರಿ. ನೀವೇ ಸುಪುತ್ರರು. ಈ ಮಹತ್ ಕಾರ್ಯದಲ್ಲಿ ನಿಮಗೆ ಮುಖ್ಯ ಸಹಾಯಕನಾಗಿರುವ ಶ್ರೀಕೃಷ್ಣನ ಕೃಪಾನುಗ್ರಹವು ಸದಾ ನಿಮ್ಮ ಸ್ಥಿರವಾಗಿರಲಿ. ತಮ್ಮ ಕೃಪಾಶೀರ್ವಾದಗಳಿಂದ ಧನ್ಯರಾದೆವು. ಧರ್ಮಜ, ಪರಮ ಧರ್ಮಶೀಲನು ಪಿತೃಭಕ್ತನೂ ಆದ ನಿನ್ನಿಂದ ಪಿತೃಗಳಿಗೆ ಸದ್ಗತಿ ಉಂಟಾದುದಲ್ಲದೆ ಈ ಯಾಗದ ಫಲದಿಂದ ನಿಮಗೆ ಕೀರ್ತಿ ಶ್ರೇಯಸ್ಸುಗಳು ಉಂಟಾಗಲಿ.
ನೀವು ಶ್ರೇಯವಂತರಾಗಿ ಬಾಳಿ. ನಿಮ್ಮೆಲ್ಲರ ಸಹಕಾರದಿಂದ ನಾವು ರಾಜಸೂಯಾಗವನ್ನು ನೆರವೇರಿಸಿ ಧನ್ಯರಾದೆವು. ಪಿತಾಮಹ, ಇನ್ನು ಸಭಾಪೂಜೆಯು ನಡೆಯಬೇಕಾಗಿರುವುದು. ಸೂರ್ಯವಂಶದವರು, ಚಂದ್ರವಂಶದವರು, ಯದುವಂಶದವರು, ದೈತ್ಯವಂಶದವರು, ಯಜ್ಞೇತರು, ಬ್ರಾಹ್ಮಣರು, ಋಷಿಗಳು ಇರುವ ಈ ಮಹಾಸಭೆಯಲ್ಲಿ ಯಾರಿಗೆ ಅಗ್ರಪೂಜೆಯನ್ನು ಸಲ್ಲಿಸಬೇಕು ಎಂಬುದನ್ನು ತಿಳಿಸಿ ಅಪ್ಪಣೆ ಕೊಡಿಸಬೇಕು. ಸರ್ವ ಚೈತನ್ಯನಾದ ಶ್ರೀಮನ್ನಾರಾಯಣನನ್ನು ಕುರಿತು ಸಕಲ ಯಜ್ಞ ಯಾಗಾದಿ ಕಾರ್ಯಗಳು ನಡೆಯಲ್ಪಡುವುದು. ಅಂತಹ ಶ್ರೀ ಕೃಷ್ಣ ಪರಮಾತ್ಮನೇ ಈ ಸಭೆಯನ್ನು ಅಲಂಕರಿಸಿರುವಾಗ ಆ ಮಹಾನುಭಾವನಲ್ಲದೆ ಅಗ್ರಪೂಜೆಗೆ ಮತ್ತಾರು ಯೋಗ್ಯರು? ಎಲ್ಲವೋ ಜರಟ ಅರಳು ಹಿಡಿದ ಭೀಷ್ಮ ಏನಂದೆ? ಈ ಕ್ಷುಲ್ಲಗೊಲ್ಲನಿಗೆ ಮಹಾಸಭೆಯಲ್ಲಿ ಅಗ್ರಪೂಜೆ ಮಾಡಬೇಕು. ಇದನ್ನು ಕೇಳಿ ನನ್ನ ರಕ್ತವು ಕುದಿಯುತ್ತಿರುವುದು. ಧರ್ಮನಂದನ, ಅಲ್ಪನಿಗೆ ಅಧಿಕ ಮರ್ಯಾದೆ ಮಾಡಿ ನಮ್ಮನ್ನು ಅಪಮಾನಪಡಿಸಬೇಕೆಂದು ಇಲ್ಲಿ ಗಮನ ಮಾಡಿಕೊಂಡೆಯಾ? ಜಯದಿರಾಜ, ಹಾಗೆ ಭಾವಿಸಬೇಡ, ಸ್ವಲ್ಪ ಸಹಿಸು. ನಾನು ಸಹಿಸಲಾರನು, ನನಗೆ ಸಹನೆಯು ಬರಲಾರದು. ನಿನಗೆ ದುರುಪದೇಶ ಮಾಡಿದ ಈ ಭೀಷ್ಮನನ್ನು, ಈ ಕಳ್ಳಗೊಲ್ಲನನ್ನು ನಾನು ಮನುಷ್ಯರೆಂದೇ ಪರಿಗಣಿಸಲೊಲ್ಲನು. ಬಲ ಶಿಶುಪಾಲ ಭೂಪಾಲ ಸತ್ಯವಾದ ಮಾತನ್ನೇ ಹೇಳಿದೆ. ಭೀಷ್ಮನು ಅಷ್ಟವಸುಗಳಲ್ಲಿ ಒಬ್ಬನು, ಶ್ರೀಕೃಷ್ಣನು ಮಹಾವಿಷ್ಣುವು. ಇವರು ಮನುಷ್ಯರು ಹೇಗಾದರು? ಸ್ತ್ರೀ ಹತ್ಯೆ, ಗೋಹತ್ಯೆ, ನಾನಾ ಹತ್ಯೆಗಳನ್ನು ಮಾಡಿ ತನ್ನ ಮಾವನನ್ನೇ ಕೊಂದು ಕುಲದ್ರೋಹಿಯಾದ ಈ ಕಳ್ಳನಿಗೆ, ಸುಳ್ಳನಿಗೆ, ದುಷ್ಟನಿಗೆ, ದುರಾತ್ಮನಿಗೆ ಅಗ್ರಪೂಜೆಯೇ? ಬಾಯಿಗೆ ಬಂದಂತೆ ಬೊಗಳಿ ಕೆಡಬೇಡ, ಸುಮ್ಮನಿರು. ಎಲ ಬಂಡ ಮುದುಕ, ಮದುವೆ ಮಾಡಿಕೊಂಡರೆ ಹೆಂಡತಿ ಪೋಷಣೆ ಮೈ ಮೇಲೆ ಬರುವುದೆಂದು ಮದುವೆ ಆಗದೆ ನಟಿಸಿದ ಷಂಡ. ನೀನು ನಮ್ಮಂತ ವೀರಾಗ್ರನಿಗೆ ವಿವೇಕ ಕಲಿಸಲು ಬರುವೆಯಾ? ನಿನ್ನ ವಿವೇಕವನ್ನು ನಿನ್ನಲ್ಲಿಟ್ಟುಕೋ, ಇಲ್ಲವಾದರೆ ಲೋಕವೆಲ್ಲವೂ ನಿನ್ನಂತೆಯೇ ನಪುಂಸಕವಾದೀತು. ಈ ಸಭೆಯಲ್ಲಿ ಪರಶಿವನಂತೆ ಪಾವನರಾದವರು, ಪಾಕಶಾಸನಂತೆ ಪರಾಕ್ರಮಿಗಳಾದರೂ ಎಷ್ಟೋ ಮಂದಿ ಹಾಜರಿರುವಾಗ ಅವರನ್ನೆಲ್ಲ ಬಿಟ್ಟು ಈ ಅಯೋಗ್ಯ ಗಲ್ಲನಿಗೆ ಅಗ್ರಪೂಜೆ ಮಾಡಬೇಕು. ಇವನೇನು ವ್ಯಾಸಾದಿಗಳಿಗಂತೆ ಹಿರಿಯನೋ, ಅಶ್ವತ್ಥಾಮನಿಗಿಂತಲೂ ಮಾನ್ಯನೋ? ಚಿಚಿ, ಇದು ಆಗಲೇ ಕೂಡದು. ಎಲ್ಲವೋ ಶಿಶುಪಾಲ, ನಿನ್ನ ನಾಲಿಗೆಯನ್ನು ಸೀಳಿ ಬಿಟ್ಟೇನು ಎಚ್ಚರ. ಅರ್ಜುನ, ಏನಂದೆ? ಏನು ಸೀಳುವೆ? ಬಾಳೆಯ ನಾರಲ್ಲ, ಈ ಚಾರ ನಿನಗೆ ಜೊತೆಗಾರ. ಅದಕ್ಕಾಗಿ ನಮ್ಮಂತಹ ವೀರರಿಗೆ ತಿರಸ್ಕಾರ. ಇದೇ ಅಲ್ಲವೇ ಹುಡುಗ ಸಮಾಚಾರ? ಧರ್ಮನಂದನ, ಧರ್ಮವೆಂದು ಅಲ್ಲೊಲ್ಲು ಕಿರುವಿಯಲ್ಲ. ಈ ಕಳ್ಳನಿಗೆ ಅಗ್ರಪೂಜೆ ಮಾಡುವುದು ಧರ್ಮವೋ? ಇವರೇನು ಬ್ರಾಹ್ಮಣನೇ, ಋತ್ವಿಜನೇ, ಆಚಾರ್ಯನೇ? ಸರ್ವಶ್ರೇಷ್ಠನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಈಯಾಳಿಸಿ ಮಾತನಾಡುತ್ತಿರುವೆಯೋ? ನಿನ್ನನ್ನು ಆ ಜರಾಸಂಧ ನನ್ನನ್ನು ಸೀಳಿ ಬಿಸಾಡಿದಂತೆ ನಿನ್ನನ್ನು ಸೀಳಿ ಈ ಇಂದ್ರಪ್ರಸ್ಥಪುರದ ಹೆಬ್ಬಾಗಿಲೇ ಕೊಟ್ಟುವೆನು. ನಾವು ಕೃಷ್ಣ ಪರಮಾತ್ಮನಿಗೆ ಅಗ್ರ ಪೂಜೆಯನ್ನು ಮಾಡುವೆವು. ಇದಕ್ಕೆ ಯಾವನು ಅಡ್ಡಿ ಬರುವನೋ ಅವನ ತಲೆಯ ಮೇಲೆ ನನ್ನ ಎಡಗಾಲ ಸಹಿಸು ಶಿಶುಪಾಲ. ಭೀಮಸೇನ, ಶಿಶುಪಾಲ, ನೀನೇ ಆಲೋಚಿಸಿ ಹೇಳು, ಈ ಸಭೆಯಲ್ಲಿ ಯಾರಿಗೆ ಅಗ್ರಪೂಜೆಯನ್ನು ಸಲ್ಲಬೇಕೆಂಬುದನ್ನು. ಪೌರುಷ ವಿಶಾಲನು, ವೈರಿಕುಲ ಕಾಲನು, ನ್ಯಾಯ ಗುಣಶೀಲನೂ ಆದ ವೀರ ಶಿಶುಪಾಲ ಭೂಪಾಲನು ಈ ಎಂಡಿಗನಾದ ಗೋಪಾಲನಿಗಿಂತ ಕೀಳೆಂದೆನಿಸಿದರ? ನವನೀತ ಚೋರನು, ಮಲಿನ ಶರೀರನು, ಪರಮ ದುರಾಚಾರನು, ಭೂತಲಕ್ಕೆ ಬಾರನು ಆದ ಈ ಗೊಳ್ಳನು ಅಗ್ರಪೂಜೆಗಳಿಗೂ ಉಡುಗೊರೆಗಳಿಗೂ ಅರ್ಹನೇ. ಇವರಿಗೆ ಬೇಕಾದರೆ ಒಂದು ಚಲ್ಲಣ, ಒಂದು ಕಂಬಳಿ, ಒಂದು ಕೋಳಿ ಗುರಿಯನ್ನು ಉಡುಗೊರೆಯನ್ನಾಗಿ ಕೊಟ್ಟು, ಒಂದು ಕಡಗೋಲು, ಒಂದು ಒಡಕು ಮಡಿಕೆ, ಒಂದು ಪಿಳ್ಳಂಗೋವಿ, ಒಂದು ಬಿದಿರುಗೋಲನ್ನು ಕೊಟ್ಟು ಗೊಲ್ಲ ಹೆಂಗಳಗಳ ಮಧ್ಯದಲ್ಲಿಯೂ ದನಗಳ ಗುಂಪಿನಲ್ಲಿ ಇಟ್ಟು ಮರ್ಯಾದೆ ಮಾಡಬಹುದಲ್ಲದೆ ನವರತ್ನ ಆಭರಣಗಳಿಂದಲೂ ದಿವ್ಯ ವಸ್ತ್ರಾದಿಗಳಿಂದಲೂ ಕೂಡಿದ ಅಗ್ರಪೂಜೆಯನ್ನು ಮಾಡಲೇ ಕೂಡದು. ಧರ್ಮನಂದನ, ಈ ಮರುಳ ಮುದುಕ ಮಾತಿನಂತೆ ನೀನೇನಾದರೂ ಕಳ್ಳಗೊಲ್ಲನಿಗೆ ಅಗ್ರಪೂಜೆ ಮಾಡುವುದಾದರೆ ನಿನ್ನ ಹೋಮವು ನಿರರ್ಥಕವೇ ಆಗುವುದು. ಬೂದಿಯಲ್ಲಿ ಮಾಡಿದ ಹೋಮದಂತೆ ಅನರ್ಥವೇ ಆಗುವುದು. ಧರ್ಮೋದ್ಧಾರಕನು
ಲೋಕಪೂಜ್ಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡ್ತೀಯ ಪಾಪಿ, ನಿನ್ನ ನಾಲಿಗೆಯನ್ನು ಸಿಳಿಬಿಟ್ಟನು. ಅಗ್ರಜ, ಪಿತಾಂಬರ ರತ್ನಾಭರಣದ ಕುಡಿದ ಪೂಜಾ ಭಾರವನ್ನು ತೆಗೆದುಕೋ. ನಾವು ಇವನ ಎದುರಲ್ಲಿಯೇ ಪರಮಾತ್ಮನಿಗೆ ಅಗ್ರ ಪೂಜೆಯನ್ನು ಮಾಡೋಣ. ಈ ವಿವೇಕ ಏನು ಮಾಡೋಣ ನೋಡೋಣ. ಸಹೋದರರೇ, ನಿಮ್ಮಿಷ್ಟದಂತೆ ಆಗಲಿ. ಪರಮಾತ್ಮ ನಾವು ಈ ಅಗ್ರಪೀಠವನ್ನು ಅಲಂಕರಿಸಿ ಅಗ್ರಪೂಜೆಯನ್ನು ಸ್ವೀಕರಿಸಬೇಕು. ದೇವಕಿ ನಂದ ಮುಕುಂದ, ದೇವಕಿ ನಂದ ಮುಕುಂದ, ಹೇ ಗೋವಿಂದ ಪರಮಾನಂದ, ಹೇ ಗೋವಿಂದ ಪರಮಾನಂದ, ದೇವಕಿ ನಂದ ಮುಕುಂದ. ನಂದಕುಮಾರ ಕೃಷ್ಣ, ಕೃಷ್ಣ ನಂದಕುಮಾರ ನವನೀತ ತೋರ, ನಂದಕುಮಾರ ನವನೀತ ತೋರ, ನಂದಕುಮಾರ ನವನೀತ ತೋರ, ಭಕ್ತರ ಕಾಯೋ ಮಂದರ ಗಿರಿಧರ, ಭಕ್ತರ ಕಾಯೋ ಮಂದರ ಗಿರಿಧರ, ದೇವಕಿ ನಂದ ಮುಕುಂದ, ಹೇ ಗೋವಿಂದ ಪರಮಾನಂದ, ಹೇ ಗೋವಿಂದ ಪರಮಾನಂದ, ದೇವಕಿ ನಂದ ಮುಕುಂದ. ವಾಸುದೇವ, ಶಂಕುಚಕ್ರಧರ ಕೃಷ್ಣ, ಕೃಷ್ಣ ಶಂಕುಚಕ್ರಧರ ಚಿನ್ಮಯ ರೂಪ, ಶಂಕುಚಕ್ರಧರ ಚಿನ್ಮಯ ರೂಪ, ಶಂಕುಚಕ್ರಧರ ಚಿನ್ಮಯ ರೂಪ, ಖಗಪತಿ ವಾಹನ ಜಗದೋದ್ಧಾರ. ಪರಮಾತ್ಮ, ಖಗಪತಿ ವಾಹನ ಜಗದೋದ್ಧಾರ, ದೇವಕಿ ನಂದ ಮುಕುಂದ, ಹೇ ಗೋವಿಂದ ಪರಮಾನಂದ, ಹೇ ಗೋವಿಂದ ಪರಮಾನಂದ, ದೇವಕಿ ನಂದ ಮುಕುಂದ. ಕೃಷ್ಣ
ಪರಮಾತ್ಮ ನಮ್ಮ ಜನಕನಿಗೆ ಸ್ವರ್ಗಲೋಕ ವಾಸವನ್ನು ಅನುಗ್ರಹಿಸಿ. ಧರ್ಮರಾಜ, ಬಹಳ ಉಚಿತವಾದ ಕಾರ್ಯವನ್ನೇ ಮಾಡಿದೆ. ನನಗೆ ಬಹಳ ಸಂತೋಷವಾಯಿತು. ಶಿಶುಪಾಲ, ಸಮಯೋಚಿತವಾಗಿ ನಡೆಯಲೇಬೇಕಾದದ್ದು ನೆನಪಿರಲಿ. ಸಿಂಹಾಸನವನ್ನು ಕೊಟ್ಟು ಕೂರಿಸಿದ್ದಲ್ಲದೆ ಅರ್ಘ್ಯ ಪಾದ್ಯಾದಿಗಳನ್ನು ಬೇರೆ ಕೊಟ್ಟಿರಾ? ಯಾದವರು ರಾಜ್ಯತ್ವಕ್ಕೆ ಅರ್ಹರೇ ಅಲ್ಲ. ಅದರಲ್ಲಿಯೂ ಈ ಕಳ್ಳಪರಮನಿಗೆ ಪೂಜೆ ಎಂದರೆ ಅಯ್ಯೋ ಶಿಶುಪಾಲ, ಈಗ ನಡೆಸಿದ ಅಗ್ರ ಪೂಜೆಯನ್ನು ನಡೆಸುವ ಧಿಕ್ಕಾರವಿರಲಿ. ಛೀಪಾಪಿ, ಯಾರನ್ನು ಮಹಾಪಾತಕಿ ಎನ್ನುವೆ? ರಾಜಾದಿರಾಜರನ್ನು ಋಷಿ ವೇಂದ್ಯರನ್ನು ಬಿಟ್ಟು ಈ ದರ ಕಾಯುವ ಗೊಲ್ಲನಿಗೆ ಅಗ್ರ ಪೂಜೆ ಮಾಡಿದ ನೀವು ಪಾತಕಿಗಳು. ಧರ್ಮ ಸೂಕ್ಷ್ಮವೂ ಅರಿತವರೆಂದು ಹೇಳಿಕೊಳ್ಳುವ ಮುದಿಗೊಟ್ಟುಗಳೆಲ್ಲ ಮುಗ್ಧರಾಗಿ ಹೋದರಲ್ಲ. ಸುನೀತ, ಗೌರವಾಪೇಕ್ಷೆಯುಳ್ಳವರು ಗೌರವಸ್ಥರನ್ನು, ಪರಾಕ್ರಮಿಯ ಪರಾಕ್ರಮಿಗಳನ್ನು ತಿಳಿಯುವರು ಯಾರೂ ಅಲ್ಲದ ನೀನು ಶ್ರೀಕೃಷ್ಣ ಪರಮಾತ್ಮನ ಅರ್ಹತೆಯನ್ನು ಹೇಗೆ ತಿಳಿಯುವೆ? ಪಿತಾಮಹ, ಈ ದುಷ್ಟನ ದುರ್ವಚನಗಳಿಂದ ಸುಟ್ಟು ಹೋಗಿರುವ ನಮ್ಮ ಕಿವಿಗಳಿಗೆ ಶ್ರೀಕೃಷ್ಣನ ನಾಮಕ್ಕಿಂತಲೂ ಹಿತವಾದದ್ದು ಬೇರೇನೂ ಇಲ್ಲ. ನಿಜ ಧರ್ಮನಂದನ. ಏತಂ ಧೇನುಕಾ ಪೋತನಾಂ ಶಕಟರಂ ಕುಂದಿಕ್ವದಂ ಕುಕ್ಕುದ ಏತಂ ಕಂಸ ಸುನೀತ ಮುಖ್ಯ ಕಳರಂ ಮೆಟ್ಟಲ್ಕೆ ಪುಟ್ಟಿರ್ಪಮೇ ಏತಂ ಲೋಕದ ಧರ್ಮವಂ ಮೆರೆಸಲ್ ಮುಕುಂಡವಂ ಕಂಡವಂ ಏತಂ ದೇವರ ದೇವ ಈತನೇ ಶಿವ ಭೂಮಿದವಂ ಮಾಧವ ಮಾಧವ. ಎಂತಹ ಪರಾಕ್ರಮಿ! ಒಂದು ಗೂಳಿಯನ್ನು ಕೊಂದ, ಒಂದು ಹೆಂಗಸನ್ನು ಕೊಲೆ ಮಾಡಿದ, ಒಂದು ಬೊಂಡಿಯನ್ನು ಮುರಿದ. ಛೀ ಛೀ ಛೀ! ಹೊಗಳು ಬಟ್ಟ, ಈನ ಕುಲದವನನ್ನು ಹೊಗಳುವೆಯ? ಕತ್ತಲೆಯನ್ನು ಬೆಳಕೆಂದು ಮಾತ್ರಕ್ಕೆ ನೀನೆಂತಹ ಇದೆಂತಹ ಅವಿವೇಕ? ಬಾಯಿಗೆ ಬಂದೆ ಹಾಗೆ ಬೊಗಳ್ತಿರುವೆಯ? ನಿನ್ನನ್ನೀಗಲೇ ಪುಡಿ ಪುಡಿ ಮಾಡುವೆನು. ವ್ಯರ್ಥವಾಗಿ ಕೂಗಿ ಗಂಟಲನ್ನೇಕೆ ಬಡಿದುಕೊಳ್ಳುವೆ? ಇದು ಇಡಂಬಿಯ ಏಕಾಂತ ಗೃಹವಲ್ಲ, ಘಟೋದ್ಗಜನ ಮುದ್ದಾಟವೂ ಅಲ್ಲ. ಇವನು ಜನ್ಮಿಸಿದಾಗ ಇವನಿಗೆ 4 ಕೈಗಳು 3 ಕಣ್ಣುಗಳು ಇದ್ದವು. ಕತ್ತೆಯಂತೆ ಕಿರುಚುತ್ತಿದ್ದನು. ಈತನ ತಾಯಿಯು ಹೆದರಿ ಮಗುವನ್ನು ಹೊರಗೆ ಬಿಸಾಡಲು ಯತ್ನಿಸಿದಳು. ಆಗ ಯಾರ ಸ್ಪರ್ಶದಿಂದ ಮಗುವಿನ ವಿಕಾರ ರೂಪ ಮಾಯವಾಗುವುದೋ ಅವನಿಂದಲೇ ಈತನ ಮರಣವು ಶತಸಿದ್ಧವೆಂದು ಅಶರೀರವಾಣಿಯಾಯಿತು. ಅಂದಿನಿಂದ ಈತನ ತಾಯಿಯು ಮನೆಗೆ ಬಂದವರ ಕೈಯಲ್ಲೆಲ್ಲ ಮಗುವನ್ನು ಕೊಡುತ್ತಿದ್ದಳು. ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನು ಅವರ ಮನೆಗೆ ಹೋಗಲು ತಾಯಿಯು ಮಗುವನ್ನು ಅವನ ಕೈಗೆ ಕೊಟ್ಟಳು. ಪರಮಾತ್ಮನ ಸ್ಪರ್ಶವಾದ ಕೂಡಲೇ ಮಗುವಿನ ವಿಕಾರ ರೂಪವು ಮಾಯವಾಯಿತು. ಆತ ತಾಯಿ ಹೆದರಿ ದಿನವೊಂದಕ್ಕೆ ಈತನ ಶತಾಪರಾಧಗಳನ್ನು ಮನ್ನಿಸುವಂತೆ ಪರಮಾತ್ಮನನ್ನು ಪ್ರಾರ್ಥಿಸಿದಳು. ಸ್ವಾಮಿಯು ಅಭಯವನ್ನು ಕೊಟ್ಟಿರುವನು. ಈಗ ಇವನ ಅಪರಾಧಗಳನ್ನು ಲೆಕ್ಕಿಸುತ್ತಾ ಕಾಲವನ್ನು ನಿರೀಕ್ಷಿಸುತ್ತಿರುವನು. ಹಡುಗೋಲಜ್ಜಿಯ ಕತೆ ಮುಗಿಯಿತೆ. ಬಂಡ ಮುದುಕ ಪಡ್ಡೆ ಹುಡುಗರಿಗೆ ಅಡಕಥಗಳಿಂದ ಗೊಡ್ಡು ಬೀಳಕಿನೆದಿರುವೆಯ? ಕಾಲನು ಕೃಷ್ಣನು ಕಾಲ ನಿರೀಕ್ಷಣೆಯಲ್ಲಿರುವನು, ಅದನ್ನು ನೀನು ಹರಿತವನು. ಚಿಚಿ, ಇಷ್ಟು ವಯಸ್ಸಾದರೂ ವೇಕ ಮಾತ್ರ ಬರಲಿಲ್ಲ. ನಾಯಿಗೆ ನೆರೆ ಬಂದ ಮಾತ್ರಕ್ಕೆ ವೇಕ ಬಂದಿತೆ. ಎಲ್ಲವೋ ಗೊಲ್ಲ. ಇಂದು ಯುಧಿಷ್ಠಿರ ಯಾಗವನ್ನು ನೋಡಿದೆ, ಇನ್ನು ನನ್ನ ಯಾಗವನ್ನು ನೋಡು.
ಚೆನ್ನಾಗಿ ಹೇಳಿದೆ. ನಾನು ನಿನ್ನ ಯಾಗವನ್ನು ನೋಡತಕ್ಕವನಲ್ಲ, ಮಾಡತಕ್ಕವನು. ಧರ್ಮನಂದನ, ರಾಜಸು ಯಾಗವು ಸಾಂಗವಾಯಿತು. ತಾನೇ ಶ್ರೇಷ್ಠನಿಂದ ಒದರುತ್ತಿರುವ ಈ ಛೇದ್ಯನಿಗೆ ನಾನೇ ವೈದ್ಯನಾಗುವೆನು. ನುಡಿಯ ಬೇಡ ಪಡ, ನುಡಿಯ ಬೇಡ ಪಡ, ನುಡಿಯ ಬೇಡ ಗೊಲ್ಲ, ಅಡಗಿಸುವೆನು ಸೊಲ್ಲ. ನುಡಿಯ ಬೇಡ ಪಡ, ನುಡಿಯ ಬೇಡ ಪಡ, ನುಡಿಯ ಬೇಡ ಗೊಲ್ಲ, ಅಡಗಿಸುವೆನು ಸೊಲ್ಲ. ಭುಜ ಫಲದೊಳಗೆ ಭಾರಿ ವೀರನು ತ್ರಿಜಗವನನ್ನೇ ಜಯಿಸಿ ಬಿಡುವೆನು. ಭುಜ ಫಲದೊಳಗೆ ಭಾರಿ ವೀರನು ತ್ರಿಜಗವನನ್ನೇ ಜಯಿಸಿ ಬಿಡುವೆನು. ಅಜರ ಸೃಷ್ಟಿಯ ನಾಶಪಡಿಸುವೆ, ಅಜರ ಸೃಷ್ಟಿಯ ನಾಶಪಡಿಸಿ ಬಿಡುವೆನು. ನುಡಿಯ ಬೇಡ ಪಡ, ನುಡಿಯ ಬೇಡ ಗೊಲ್ಲ, ಅಡಗಿಸುವೆನು ಸೊಲ್ಲ. ಏನವೋ ಗೊಲ್ಲ, ಗೊಲ್ಲರಲ್ಲಿ ಬೆಳೆದ ನೀನು ನಾ ಈ ಕುರಿಗಳನ್ನು ಕಾದುಕೊಂಡಂತೆ ಈ ಪಾಂಡವರನ್ನು ಕಾದುಕೊಂಡಿದ್ದು ಈಗ ವೀರಾಗ್ರಣಿಗಳಾದ ನಮ್ಮ ಮುಂದೆ ಅಗ್ರತಾಂಬೂಲವನ್ನು ಪಡೆದೆಯ. ಬಾ, ಮೊದಲು ನಿನ್ನನ್ನು ಉದಿಸಿ ನಂತರ ಇವರನ್ನೆಲ್ಲ ವಿಚಾರಿಸಿಕೊಳ್ಳುವೆನು. ಅವಿವೇಕಿ, ಸುಮ್ಮನೆ ಕುಳಿತುಕೋ, ಪರಿಣಾಮವು ಅನರ್ಥವಾದೀತು. ಛೀ ಅವಿವೇಕಿ, ನನ್ನೊಡನೆ ಹೋರಾಡಲು ಪೌರುಷವಿಲ್ಲದೆ ಮಹಾಪ್ರಾಜ್ಞನಂತೆ ಹೊರಟುವೆಯ. ಎಲ್ಲಿಯಾದರೂ ದನಗಳನ್ನು ಪಾಲಿಸಿ ಹೋಗು. ನಾನು ಈ ಪಶುವನ್ನು ಪಾಲಿಸಬೇಕೆಂದೇ ಇದ್ದೆನು, ಇನ್ನು ಅದು ಅಸಾಧ್ಯವಾಗಿ ತೋರುವುದು. ಇದುವರೆಗೂ ನಾನು ಏತಕ್ಕಾಗಿ ಸುಮ್ಮನಿದ್ದೆ ಗೊತ್ತೇ? ನನಗೆ ಪ್ರತಿ ಹೇಳುವ ಧೈರ್ಯವಿಲ್ಲದೆ. ಅವಿವೇಕಿ, ನಿನ್ನ ತಾಯಿಗೆ ಕೊಟ್ಟ ವಾಗ್ದಾನಕ್ಕಾಗಿ ಇದುವರೆಗೂ ನಾನು ಸುಮ್ಮನಿದ್ದೆನು. ಇನ್ನೊಂದು ಮಾತನ್ನಾಡಿದರೂ ನಾನು ಸಹಿಸತಕ್ಕವನಲ್ಲ. ಇದೊಂದು ಸುಳ್ಳು ನೆಪವನ್ನು ಕಲ್ಪಿಸಿಕೊಂಡೆಯ. ಸುಳ್ಳರಲ್ಲಿ ಅಗ್ರಗಣ್ಯನು ನೀನು. ವಂಚಕಿ ನಿನ್ನ ಸಂಚಿಗೆ ಹೆದರುವೆನೆ, ಈ ಚೇದಿ ಹರಸನು ವಂಚಕಿ ನಿನ್ನ ಸಂಚಿಗೆ ಹೆದರುವೆನೆ. ವಂಚಕಿ ನಿನ್ನ ಸಂಚಿಗೆ ಹೆದರುವೆನೆ, ಈ ಚೇದಿ ಹರಸನು ವಂಚಕಿ. ನಿನ್ನ ತಲೆಯೆಲ್ಲ ಹರಟೆಯ ನಿಲ್ಲಿಸೀಗಲೇ ಕೊಲ್ವೆ ನಿಕ್ಷಣ. ಕೃಷ್ಣ, ನಿನ್ನ ತಲೆಯೆಲ್ಲ ಹರಟೆಯ ನಿಲ್ಲಿಸೀಗಲೇ ಕೊಲ್ವೆ ನಿಕ್ಷಣ. ಬಲ್ಲೆ ನಿನ್ನ ಬಡಿವಾರವನ್ನೆಲ್ಲವ, ಬಲ್ಲೆ ನಿನ್ನ ಬಡಿವಾರವನ್ನೆಲ್ಲವ ನಿಲ್ಲಿಸಿ ಈದನ ಈ ನಿನ್ನ ದೂರದಲ್ಲಿ ವಂಚಕ್ಕೆ ನಿನ್ನ ಸಂಚಿಗೆ ಹೆದರುವೆನೆ, ವಂಚಕಿ ನಿನ್ನ ಸಂಚಿಗೆ ಹೆದರುವೆನೆ, ಈ ಚೇದಿ ಹರಸನು ವಂಚಕಿ ನಿನ್ನ ಸಂಚಿಗೆ ಹೆದರುವೆನೆ. ಧೂರ್ತಯನ್ನನು ಜರಿಯುತ್ತಿರುವ ಪಾಪೆ, ಮುರಿವ ಶಪಥವನ್ನು ಧೂರ್ತಯನ್ನನು ಜರಿಯುತ್ತಿರುವ ಪಾಪೆ. ಧೂರ್ತಯನ್ನನು ಜರಿಯುತ್ತಿರುವ ಪಾಪೆ, ಮುರಿವ ಶಪಥವನ್ನು ಧೂರ್ತಯನ್ನನು ಜರಿಯುತ್ತಿರುವ ಪಾಪೆ. ಪದವು ನಿನ್ನಯ ಮದವು ಮುರಿವೆನು, ಚತುರತನವನ್ನು ಸಾಕು ನಿಲ್ಲಿಸು. ಪದವು ನಿನ್ನಯ ಮದವು ಮುರಿವೆನು, ಚತುರತನವನ್ನು ಸಾಕು ನಿಲ್ಲಿಸು. ವಿಧ ವಿಧಗಳು ನೀ ಜರಿದು ನುಡಿದೊಡೆ, ವಿಧ ವಿಧಗಳು ನೀ ಜರಿದು ನುಡಿದೆ. ಚದಿವೆ ನಿನ್ನನು ಕ್ಷಣದಲ್ಲಿ ಚಕ್ರದೆ ಧೂರ್ತಯನ್ನನು ಜರಿಯುತ್ತಿರುವ ಪಾಪಿ, ಮುರಿವ ಶಪಥವನ್ನು ಧೂರ್ತಯನ್ನನು ಜರಿಯುತ್ತಿರುವ ಪಾಪಿ. ಕೊಲ್ಲ ಪಿಳ್ಳೆಯರ ಸಿಳ್ಳೆಯಾಟದಿ ಮಲ್ಲ ನಡೆಸಿದ ಕುಲ್ಲ ಮಾಧವ. ಕೊಲ್ಲ ಪಿಳ್ಳೆಯರ ಸಿಳ್ಳೆಯಾಟದಿ ಮಲ್ಲ ನಡೆಸಿದ ಕುಲ್ಲ ಮಾಧವ. ಮಲ್ಲೆ ನಿನ್ನ ಮಹಗನ ಶೌರ್ಯವನ್ನು, ಮಲ್ಲೆ ನಿನ್ನ ಮಹಗನ ಶೌರ್ಯವನ್ನು ಈಗಲೇ ಈ ದಿನ ದೂರದಲ್ಲಿ ಈ ಸೇದಿ ಹರಸನು ವಂಚಕಿ ಸಂಚಿಗೆ ಹೆದರುವೆನೆ. ಇದುವರೆಗೂ ನಿನ್ನ 100 ತಪ್ಪುಗಳನ್ನು ಸಹಿಸಿ ಕ್ಷಮಿಸಿರುವೆನು. ಇದೇ ನಾನು ನಿನಗೆ ಕೊಡುವ ಕಡೆ ಎಚ್ಚರಿಕೆ. ಇನ್ನಾದರೂ ಬಾಯಿ ಮುಚ್ಚಿ ನಿನ್ನ ಪ್ರಾಣವನ್ನು ಉಳಿಸಿಕೋ. ಛೀ ಅವಿವೇಕಿ, ಮಹಾಪೌರುಷನಂತೆ ನನ್ನೆದುರು ಮಾತನಾಡುತ್ತಿರುವೆಯ. ನಿನ್ನ ನಾಲಿಗೆಯನ್ನು ಸೀಳಿ ಬಿಡುವೆನು. ನೀನು ತೆಗೆದುಕೊಂಡಿರುವ ಅಗ್ರತಾಂಬೂಲವನ್ನು ನನ್ನ ಪಾದಕ್ಕಿಟ್ಟು ಶರಣಾಗತನಾಗು. ಇಲ್ಲವಾದರೆ ನಿನ್ನ ತಲೆಯನ್ನು ಇಲ್ಲಿ ಆರಿಸಿ ಬಿಡುವೆನು. ಹಾಗಾದರೆ ತೆಗೆದುಕೋ ಅಗ್ರಪೂಜಾ ತಾಂಬೂಲವನ್ನು. ಸುದರ್ಶನ,
ಪ್ರಕಟವಾಗು. ಎಲವಾ ಹೇಳಿ ಎನ್ನಲ್ಲ ಅಲ್ಲ ಯಾಗದ ಮೈದಲ್ಲಿ ಕರೆಸಿ ನಮ್ಮನ್ನು ಬೇಗನೆ ಬಂದೆಯ ಬಂದೆಯ ಯಾಗದ ಮೊದಲಿ ಕರೆಸಿ ನಮ್ಮನ್ನು ಬೇಗನೆ ಬಂದೆಯ ರೇಡಿಯೋಗಲೇ ನಿನ್ನನ್ನು ಬಂದುವೆ ರೇಡಿಯೋಗಲೇ ನಿನ್ನನ್ನು ಬಿಡುವನು ಸಂಚಿಗೆ ಬೆದರುವನೆ ಈ ಕೇಳಿ ರಾಜನು ಎಂಚಗೆ ನಿನ್ನ ಸಂಚಿಗೆ ಬೆದರುವನೆ. ಎಲವೆಲವೋ ಮಾಧವ, ಯಾಗದ ನೆಪದಲ್ಲಿ ನಮ್ಮನ್ನು ಕರೆಯಿಸಿ ಮೋಸದಿಂದ ಶಿಶುಪಾಲನನ್ನು ಕೊಂದೆಯ. ಓ ನಿನ್ನನ್ನು ಶತಚಿದ್ರ ಮಾಡಿ ನನ್ನ ಶಿಶುಪಾಲನ ಆತ್ಮಕ್ಕೆ ಶಾಂತಿಯನ್ನು ಕೋರುವೆನು. ಸಿದ್ಧರಾಗೋ ಯುದ್ಧಕ್ಕೆ. ದಂತವಕ್ರ, ನೀನು ಶಿಶುಪಾಲನನ್ನು ಅನುಸರಿಸು. ಓ ಶಾಪಮೋಚನೆ ಹೊಂದಿ ವೈಕುಂಠಕ್ಕೆ ಹೋಗುತ್ತಿರುವರು. ಮಹಾನ್ ಭಾವನಾದ ಶ್ರೀಕೃಷ್ಣ ಪರಮಾತ್ಮನೇ, ನಿನ್ನ ಕೃಪೆಯಿಂದ ಸಕಲ ವಿಘ್ನಗಳು ನಿವಾರಣೆಯಾಗಿ ರಾಜಸೂಯಾಗವು ಸಾಂಗವಾಗಿ ನೆರವೇರಿತು. ನಿನ್ನ ಮನೋರಥವೇನು ತಿಳಿಸು. ಲೋಕಾನುಗ್ರಹಾರ್ಥವಾಗಿ ಅವತರಿಸಿರುವ ಶ್ರೀಕೃಷ್ಣ ಪರಮಾತ್ಮನೇ, ನಮ್ಮ ತಂದೆಗೆ ಸ್ವರ್ಗಲೋಕವನ್ನು ಅನುಗ್ರಹಿಸಿ ಕಾಪಾಡಬೇಕು ಪರಮಾತ್ಮ. ನಿನ್ನ ಇಚ್ಛೆಯು ಪೂರ್ಣವಾಗುವುದು. ಸದಾ ನೀನು ನನ್ನ ಹೃದಯದಲ್ಲಿರಬೇಕೆಂಬುದೇ ನನ್ನ ಬಯಕೆಯು ದೇವ. ತಥಾಸ್ತು. ಪಾಂಡುನಂದನರೇ, ಭೀಷ್ಮಾದಿಗಳೇ, ನಮ್ಮೆಲ್ಲರಿಗೂ ಮಂಗಳವನ್ನು ಮಾಡಿದ ಶ್ರೀ ಕೃಷ್ಣ ಪರಮಾತ್ಮನ ಪೂಜಿಸುತ್ತಾ ಮಂಗಳವನ್ನು ಕೊಡೋಣ. ಮೇಲಕ್ಕೆ ಬರ್ರಿ. जगन्माया प्रभु जगन्माया प्रभु जगन्माया प्रभु नारायण जगन्माया प्रभु जगन्माया प्रभु जगन्माया प्रभु नारायण जगन्मायावतारने जय प्रभुवर निलय रंजित प्रलय प्रभुवर निलय रंजित प्रलय प्रभुवर निलय रंजित प्रलय प्रभुवर निलय रंजित प्रलय कंजधनापति पालिसु श्रीपति कंजदलापति पालिसु श्रीपति कंजसुलोचन जय 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 नारायण जगन्माया प्रभु जगन्माया प्रभु जगन्माया प्रभु नारायण जगन्मायावतारने जय जय मंगलदायक हरिये जय पावनदारि मुरारी जय मंगलदायक हरिये जय पावनदारि मुरारी जय मंगलदायक हरिये
ಮಂಗಳವರ ಗುಣ ಶ್ರೀಲಾಲ ಜಯ ಮಂಗಳವರ ಗುಣ ಶ್ರೀಲಾಲ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ರಮಣ ಗೋವಿಂದ ಗೋವಿಂದೇಶ್ವರ ಸ್ವಾಮಿಯ ಪಾಧಾರವಿಂದ ಗೋವಿಂದ ಗುರುವಿನ ಪಾಧಾರವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಜಯ ನಮಃ ಪಾರ್ವತೀಪತಿಯೇ श्री मुनेश्वर स्वामी कलामंडली की सदगुरु की श्री कृष्ण परमात्मा की हनुमान की श्री रामचंद्र प्रभु की बोलो भारत माता की